ಆದನು. ದೇವರ ವಾಕ್ಯ ಹೇಳುತ್ತೆ ಆತನು ತಿರುಗಿ ಬರುತ್ತಾನೆ. ಆಮೇನ್ ಅಂತ ಹೇಳಿ ಬೈಬಲ್ ಹೇಗೆ ಬರ್ತಾನಂತೆ, ಆತನು ಮೇಘಗಳೊಂದಿಗೆ ಬರುತ್ತಾನೆ. ಅಲ್ಲಿ ಹೇಗೆ ಎಲ್ಲರಲ್ಲಿ ಹೇಗೆ ಆತನ ಬರುತ್ತಾನೆ? ಮೇಘನ ರೂಢ ಮಗ. ಚದುರ್ಟಿ ಮೇಘನ ఆమేన్. మేఘ రూఢై ఆతను వచ్చుచున్నాడు. ಎಲ್ಲರೂ ಅతನು ಹೇಗೆ ಬರುತ್ತಾರಂತೆ? ಮೇಘಗಳೊಂದಿಗೆ ಬರುತ್ತಾನೆ. ಹalleluya. God is coming again. ಯೇಸು ತಿರುಗ ಬರುತ್ತಾರೆ. ಎಲ್ಲರಿಗೆ ಸಂತೋಷ. ನಾವು ಅದನ್ನು ನೋಡಬೇಕು. ಅಲ್ಲಿ ಯಾರು 3-4 ಜನ ಮಾತ್ರ ಕೈ ಎತ್ತಿದ್ದಾರೆ. ಇನ್ನು ಮಿಕ್ಕಿದವರಿಗೆ ನಾನು ನೋಡಲು ಬೇಡ ಅಂತೀನಿ. ಹalleluya. ಯಾಕಂದ್ರೆ ಯೇಸು ನೋಡಬೇಕು. ಆದರೆ ಎಲ್ಲರಿಗೂ ಆಸೆ ಇದೆ ಅಲ್ವಾ? ಆ ಯೇಸು ನೋಡಬೇಕಾದ್ರೆ ನೀವೇನಾಗಿರ್ಬೇಕು? ಏನಾಗಿರ್ಬೇಕು? ಯಾರೋ ಹೇಳಿದ್ರು ಏನಾಗಿರ್ಬೇಕು? ಸಿದ್ಧರಾಗಿರ್ಬೇಕು. 10 ಕನ್ಯೆಗಳು 5 ಕನ್ಯೆಗಳು ಸಿದ್ಧರಾಗಿದ್ರು ಮೊದಲಿಂಗನನ್ನು ಎದುರುಗೊಳ್ಳೋದಕ್ಕೆ. ಹಲ್ಲೆಲೂಯಾ. ಇನ್ನು 5 ಜನ ಕೇಸಸ್ ಹಾಕಿದ್ರು. ಎಣ್ಣೆ ಇರ್ಲಿಲ್ಲ ಅವರ ಇದರಲ್ಲಿ ಪಾತ್ರೆಯಲ್ಲಿ. ಎಣ್ಣೆ ತಗೊಂಡ್ಬರಕ್ಕೆ ಹೋಗಿದ್ರು. ಬಿಡು ಮೊದಲಿಂದ ಲೇಟ್ ಆಗಿ ಬರ್ತಾನಂತೇಳಿ. ದೇವ ಮಕ್ಕಳೇ, ನಾನು ಹೇಳ್ತೀನಿ, ಯಾವ ಗ್ಲೋರಿಯಸ್ ಸಭೆ, ನೀವು ಯಾವಾಗಲೂ ಸಿದ್ಧರಾಗಿರ್ಬೇಕು. ಹಲ್ಲೆಲೂಯಾ. ಸಿದ್ಧತೆ ಆಮೇಲೆ ಬಹಳ ಇಂಪಾರ್ಟೆಂಟ್ ದೇವರ ಮಕ್ಕಳಿಗೆ. ನಾವೆಲ್ಲರೂ ಸಿದ್ಧರಾಗ್ತೀವಿ. ಊರಿಗೆ ಹೋಗ್ಬೇಕಂದ್ರೆ ಸಿದ್ಧರಾಗ್ತೀವಿ ಅಲ್ವಾ? ಕೆಲಸಕ್ಕೆ ಹೋಗ್ಬೇಕಂದ್ರೆ ಸಿದ್ಧರಾಗ್ತೀವಿ. ಸಭೆಗೆ ಬರೋದಕ್ಕೆ ಮಾತ್ರ ಲೇಟ್ ಆಗಿ ಸಿದ್ಧರಾಗ್ತೀವಿ. ಹಲ್ಲೆಲೂಯಾ. ಚರ್ಚಿಗೆ ಬರ್ಬೇಕಂದ್ರೆ ಮಾತ್ರ ಲೇಟ್ ಆಗಿ ಸಿದ್ಧರಾಗ್ತೀವಿ. ಕೆಲಸಕ್ಕೆ ಹೋಗಿ ಯಾರು ಲೇಟ್ ಆಗಿ ರೆಡಿ ಆಗೋದ್ರ ಕೈ ಎತ್ತೀವಿ. ಯಾರು ಇಲ್ಲ, ಕರೆಕ್ಟ್ ಆಗಿ ಕೊಡ್ತೀವಿ. ಆಮೇಲೆ ಹಲ್ಲೆಲೂಯಾ. ಕರೆಕ್ಟ್ ಆಗಿ ಹೋಗ್ತೀವಲ್ವಾ? ಆಮೇಲೆ ಆದ್ರೆ ಚರ್ಚಿಗೆ ಬರಕ್ ಮಾತ್ರ ಬಿಡು ಪಾಸ್ ಟೈಮ್ ಬೈಯಲ್ಲ. ಹಲ್ಲೆಲೂಯಾ. ಏನ್ ಹೇಳೋದಿಲ್ಲ ಬೇಡ. ಇದನ್ನ ನೀವು ನಿಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಬೇಡಿ, ಬದಲಾಯಿಸ್ಕೊಳ್ಳಿ. ಸಿದ್ಧರಾಗಿರು. ನಾನು ಹೇಳ್ತೀನಿ, ಒಂದು ಉದಾಹರಣೆಗೆ ಹೇಳ್ತೀನಿ. ಲೇಟಾಗಿ ಬರೋರಿಗೆ ಹೇಳ್ತೀನಿ. ನೀವು ನಾರ್ಮಲಾಗಿ ಈಗ ನಮ್ಮ ಸಭೆ 9 ಗಂಟೆ, ನೀವು ಬರೋದೆಲ್ಲ ನೀವು ಬರುತ್ತೆ ನಿಮಗೆ ಗೊತ್ತು. 9:30 10 ಗಂಟೆ ನೀವು ಬರೋ ಜೊತೆಗೆ ಯಾರು ಏನ್ ಮಾಡ್ತೀವಿ? ನಾವು ಆಲ್ರೆಡಿ ಎಷ್ಟು ಜೊತೆ ಗೊತ್ತೋಗಿರ್ತೀವಿ. ನೀವು ನಮ್ಮ ಜೊತೆಗೆ ಬರ್ಬೇಕಾ ಬೇಡ? ಈ 10 ಕಲೆಗಳು ಹಾಗೆ ಆಗಿತ್ತು. ಇವ್ರು ಹೋಗಿ ಬರೋ ಜೊತೆಗೆ 5 ಜನ ಇಲ್ಲ. ಮೊದಲಿಂದ ಬಂದಾಯ್ತು, ಒಳಗಡೆ ಹೊರಟೋದಾಯ್ತು, ಬಾಗಿಲು ಕ್ಲೋಸ್ ಆಗ್ತಿತ್ತು. ಎಲ್ಲಿ 5 ಜನರು ಇಲ್ಲ, 2. ಹಲ್ಲೆಲೂಯಾ. ನಾನು ತಮಾಷೆಗೆ ಅಂತ ಅನ್ಕೋಬೇಡಿ ನೀವು. ಆಮೇಲೆ ನಿಮಗೇನೋ ತಮಾಷೆಗೆ ಬಂದೇನೋ ತಮಾಷೆಗೆ ಅನ್ಕೋಬೇಡಿ. ನಾವು ಈ ಸಂದೇಶಕ್ಕಾಗಿ, ಈ ವಿಷಯ ನಿಮ್ಗೆ ಹೇಳೋದಕ್ಕಾಗಿ ಗಂಟೆಗಿಂತ ದೇವರ ಪ್ರಾರ್ಥನೆ ಮಾಡಿ ಬಂದು ನಾವು ನಿಂತು ನಿಮಗೆ ಹೇಳುವುದು. ನಮ್ಮೂರಿಗೆ ಸ್ತೋತ್ರ ಮಾಡುತ್ತೇನೆ. ನಾವು ಯೇಸುವಿನ ಸಂಗಡ ಪರಲೋಕಕ್ಕೆ ಹೋಗ್ಬೇಕು, ದೇವರ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ರೆಡಿ ಆಗಿರ್ಬೇಕು. ದೇವರ ಕಾರ್ಯಗಳಲ್ಲಿ, ದೇವರ ವಿಷಯಗಳಲ್ಲಿ ರೆಡಿ ಆಗಿರ್ಬೇಕು. ನೀವು ಸಭೆಗೆ ನೀವು 9:30 ಬರ್ತೀರ ತಿಳ್ಕೊಳ್ಳಿ. ಇದು ಯಾರಾದ್ರೂ 9 ಗಂಟೆಗೆ 9:30 ಇಲ್ಲಿ ಬಂದ್ರೆ ಎಲ್ಲಪ್ಪ ಯಾರು ಇಲ್ಲ. ಕೆಲವು ಹೆಣ್ಮಕ್ಳು ನಮ್ಮ ಸಭೆಗೆ ಬರ್ತಾ ಇದ್ರು. ಅವ್ರಲ್ಲಿ ಕಾಲೇಜಿಗೆ ತಮಿಳುನಾಡಿಂದ ಬಂದು ನರ್ಸಿಂಗ್ ಓದೋದಕ್ಕೆ ಬರ್ತಾ ಇದ್ರು. ಅವ್ರು ನಮ್ಮ ಸಭೆಗೆ ಬರೋರು. ನಾವು ಕೆಲವೊಂದು ಆರಾಧನೆಗಳ ಸಮಯಗಳನ್ನ ಇಲ್ಲಿ ಹೇಳ್ತೀವಿ, ವಿಶೇಷವಾದ ಸಮಯಗಳನ್ನ ನಾವು ಹೇಳ್ತೀವಿ. ಆ ದಿನಗಳಲ್ಲಿ ನಾವು ಬೇಗ ಮುಗಿಸ್ಬಿಟ್ಟಿದ್ವಿ. ಎಲ್ಲ ಮುಗ್ದೋಗಿತ್ತು. ಆರಾಧನೆ ಮುಗ್ದೋಯ್ತು. ನಮಗೆ ಗೊತ್ತೇ ಇಲ್ಲ. ನಿಮಗೆ ಗೊತ್ತಾಗಲ್ಲ. ನೀವು ರೆಗ್ಯುಲರ್ ಆಗಿ ಬಂದ್ರೆ ಗೊತ್ತಾಗುತ್ತೆ. ಕೆಲವೊಂದು ವಿಷಯಗಳನ್ನ ನೀವು ಪ್ರತಿ ವಾರ ಬಂದಾಗ ಇಲ್ಲಿ ನಾವು ಹೇಳೋದು ನಿಮ್ಗೆ ಗೊತ್ತಾಗುತ್ತೆ. ಅಥವಾ ನೀವು ಕೇಳೋದು ತಿಳ್ಕೊಳ್ಬೇಕು. ಒಂದು ಸಭೆಯಲ್ಲಿ ಏನ್ ಪ್ರಸಂಗ ಮಾಡಿದ್ರು ಪಾಸ್ಟ್ರು, ನೀವು ಕೇಳ್ಬೇಕು. ಯಾರಾದ್ರೂ ಕೇಳ್ತೀವಿ, ವಿಚಾರಿಸ್ತೀರ? ಹಾಗೆ ನಾನು ನಿಮ್ಮನ್ನ ಕೇಳ್ತೀನಿ. ಯಾರಾದ್ರೂ ಫೋನ್ ಮಾಡಿ ಕುಮಾರಸ್ವಾಮಿ ಇವತ್ತು ಏನ್ ಪ್ರಸಂಗ ಅಂತ ಏನು ಕೇಳ್ತೀರಾ? ಬರ್ದೇ ಇರೋರು, ಚರ್ಚೆಗೆ ಬರ್ದೇ ಇರೋರು ನಮಗೆ ಬೇಕಾಗೇ ಇಲ್ಲ. ನೀವು ಕೇಳುವಂತವರಾಗಿರ್ಬೇಕು. ಇವತ್ತೇನು ಆರಾಧನೆ ಸಂದೇಶ ಅದನ್ನ ಹೇಳಿ, ಇವತ್ತೇನು ದೇವರು ಮಾತಾಡಿದ್ರು ಹೇಳಿ, ನೀವು ಕೇಳುವಂತವರಾಗಿರ್ಬೇಕು. ಕೇಳಬೇಕು, ಫೋನ್ ಮಾಡಿ ಕೇಳ್ಬೇಕು. ಅದು ಯಾರು ಮಾಡೋದಿಲ್ಲ ಇಲ್ಲಿ. ಹಲ್ಲೆಲೂಯಾ. 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 ಯಾವಾಗ ನೀವು ಬರೋದಿಲ್ವೋ, ಒಂದು ವೇಳೆ ಯೇಸು ಬಂದ್ರೆ ನಾವೆಲ್ಲ ಹೋಗಿರ್ತೀವಿ, ನೀವು ಅವಾಗ ಏನ್ ಮಾಡ್ತೀರಾ? ಆಮೆನ್. ಹಲ್ಲೆಲೂಯಾ. ದೇವರು ಬರುತ್ತಾನೆ, ನಾವು ರೆಡಿ ಆಗಿರಬೇಕು. ದೇವರ ವಾಕ್ಯ ಹೇಳುತ್ತೆ, ಎಲ್ಲರ ಕಣ್ಣುಗಳು ಆತನನ್ನ ಕಾಣುವರು. ಯಾರೆಲ್ಲ ಕಾಣುವರು? ಆತನನ್ನ ಹಿಡಿದವರು ಸಹ ಕಾಣುವರು.
ಭೂಮಿಯಲ್ಲಿ ಎಲ್ಲಾ ಕುಲದವರು ಆತ ನೋಡಿ ಎದೆ ಬಡಿದ್ರು. ಯಾಕೆ ಎದೆ ಬಡ್ಕೊಳ್ಬೇಕು? ಯಾಕೆ ಎದೆ ಬಡ್ಕೊಳ್ಬೇಕು? ಈ ಭೂಮಿಯಲ್ಲಿ ಇರುವ ಎಲ್ಲಾ ಕುಲದವರು ಎದೆ ಬಡ್ಕೊಳ್ತಾರಂತೆ. ಯಾಕೆ ಯಾಕೆ ಎದೆ ಬಡ್ಕೊಳ್ಳೋದು? ಪರಲೋಕ ರಾಜ್ಯಕ್ಕೆ ಬರಲ್ಲ ಅಂತ, ಪರಲೋಕ ರಾಜ್ಯಕ್ಕೆ ಹೋಗಕ್ಕಾಗಲ್ಲ ಅಂತ. ಅಯ್ಯೋ ನಮಗೆ ಸುವಾರ್ತೆ ಹೇಳಿದ್ರು ನಾವು ಕೇಳಿಲ್ವೇ? ಅಯ್ಯೋ ನಮಗೆ ಯೇಸು ಬಗ್ಗೆ ಹೇಳಿದ್ರು ನಾವು ಕೇಳಿಲ್ವೇ? ನಮ್ಮನ್ನ ಚರ್ಚಿಗೆ ಕರೆದ್ರು ನಾವು ಹೋಗ್ಲಿಲ್ವೇ? ಅಯ್ಯೋ ನಮ್ಮನ್ನ ಪರಿಶುದ್ಧವಾಗಿ ಇರು ಅಂತ ಹೇಳಿದ್ರು ನಾವು ಕೇಳಲಿಲ್ವೇ? ನೀವು ಮಾಡ್ತಾರೆ ಆಚಾರ ಸರಿ ಅಂತ ಹೇಳಿದ್ರು ನಾವು ಕೇಳಲಿಲ್ವೇ? ಹಾಗೆ ಎದೆ ಬಡ್ಕೊಳ್ತಾರೆ. ಹಲ್ಲೆಲೂಯಾ. ನೀವು ಕೂಡ ಹಾಗೆ ಆಗಬಾರ್ದು. ಅಯ್ಯೋ ಪಾಸ್ಟರ್ ನಮ್ಗೆ ಹೇಳಿದ್ರು ನಾವು ಕೇಳಲಿಲ್ಲ. ಇಲ್ಲಿ ಬೈಬಲ್ ಕೇಳುವವರಾಗಿರ್ಬೇಕು. ನೀವು ದೇವರ ಉಪದೇಶವಾದ ಕೇಳುವವರಾಗಿರ್ಬೇಕು. ಅದಕ್ಕೆ ನಿಮ್ಮ ದೇವರು ಆರಿಸಿಕೊಂಡಿರುವಂತದ್ದು. ಕೇಳುವವರು ಧನ್ಯರು. ಹಲ್ಲೆಲೂಯಾ. ಎಂದು ವಿನ್ನೆ ಮಾಡಲು ಧನ್ಯರು. ನೀವು ಕೇಳುವವರಾಗಿರ್ಬೇಕು. ಎಲ್ಲರ ಕಣ್ಣು ಆತ ನೋಡುತ್ತೆ. ದೇವರ ವಾಕ್ಯ ಹೇಳುತ್ತೆ, ಎಲ್ಲಾ ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತ ನೋಡಿ ಎದೆ ಬಡಿಕೊಳ್ಳುವರು. ಹೌದು, ಹಾಗೇ ಆಗುವುದು. ಹಲ್ಲೆಲೂಯಾ.